ದೇವರು ಈ ದಿನದಂದು ನಿಮ್ಮ ಮುಂದೆ ನಿಲ್ಲಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಯೋಹಾನ 3:16 ಓದಿಕೊಳ್ಳೋಣ. ಇವತ್ತು ನನ್ನ ವಾಕ್ಯವೇನೆಂದರೆ ಗಾಡ್ಸ್ ಲವ್, ದೇವರ ಪ್ರೀತಿ. ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯನೇ, ಮತ್ತೆ ಅದನ್ನು ನೋಡಿಕೊಳ್ಳೋಣ. ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯನೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಲೋಕದ ತಾನು ನಂಬುವವರು ಒಬ್ಬರಾದರೂ ನಾಶವಾಗಬಾರದೆಂದು ಆತನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಮನುಷ್ಯನು ಪಾಪವನ್ನು ಮಾಡಿ ದೇವರಿಂದ ಅಗಲಿ ಹೋದಾಗ ದೇವರು ಅಗಲಿ ಹೋದವರನ್ನ ಮತ್ತೆ ಒಂದುಗೂಡಿಸಬೇಕಾಗಿ ಆತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇರುತ್ತಾನೆ. ಆ ರಾಜ ಮತ್ತು ಮಂತ್ರಿ ಇರುತ್ತಾನೆ. ಆ ಮಂತ್ರಿ ರಾಜನ ಬಳಿ ಈ ವಾಕ್ಯವನ್ನು ಕೇಳುತ್ತಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕಳಿಸಿಕೊಟ್ಟನು, ತನ್ನ ಸ್ವಂತ ಮಗನನ್ನೇ ಈ ಲೋಕಕ್ಕಾಗಿ ಕಳಿಸಿಕೊಟ್ಟನು ಎಂಬುದಾಗಿ ಮಂತ್ರಿಯು ರಾಜನ ಬಳಿ ಹೇಳುತ್ತಾನೆ. ಆ ರಾಜನು ಈ ಮಾತನ್ನು ತಿರಸ್ಕರಿಸುತ್ತಾನೆ. ಏಕೆಂದರೆ ಹೇಗೆ ಸಾಧ್ಯ, ಇದು ತನ್ನ ಸ್ವಂತ ಮಗನನ್ನು ಹೇಗೆ ಈ ಲೋಕಕ್ಕೆ ಕಳಿಸಿಕೊಡಲು ಸಾಧ್ಯವೆಂಬುದಾಗಿ ಆ ರಾಜನು ಈ ಮಾತನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಆ ಮಂತ್ರಿಯು ಹೇಳುತ್ತಾನೆ, ಮತ್ತೊಂದು ಸಾರಿ ಹೇಳುತ್ತಾನೆ, ಇನ್ನೊಂದು ಸಾರಿ ಹೇಳುತ್ತಾನೆ, ಅನೇಕ ಬಾರಿ ಇದನ್ನು ಅರ್ಥ ಮಾಡಿಸಲು ನೋಡುತ್ತಾನೆ. ಆದರೆ ಆ ರಾಜನು ಈ ಮಾತನ್ನು ಕೇಳುವುದೇ ಇಲ್ಲ. ನೀನು ಎಷ್ಟಾದರೂ ಹೇಳು, ನಾನು ಈ ಮಾತನ್ನು ಕೇಳುವುದಿಲ್ಲ ಎಂಬುದಾಗಿ ಆ ಮಂತ್ರಿಗೆ ಹೇಳುತ್ತಾನೆ. ಆ ಮಂತ್ರಿಯೊಳಗೆ ಹೇಗಾದರೂ ಮಾಡಿ ರಾಜನನ್ನು ಈ ವಾಕ್ಯದ ಅರ್ಥ ಮಾಡಿಸ್ಬೇಕಲ್ಲ ಎಂಬುದಾಗಿ ಒಂದು ದಿನ ರಾಜನನ್ನು, ನಿಮಗೆ ವಿಶ್ರಾಂತಿಗಾಗಿ ನಾವು ಪ್ರಯಾಣವನ್ನು ಸಿದ್ಧ ಮಾಡಿದ್ದೇವೆ, ತಾವು ಬರಬೇಕೆಂಬುದಾಗಿ ಆ ರಾಜನ ಬಳಿ ಕೇಳಿಕೊಂತಾನೆ ಮಂತ್ರಿ. ಸರಿ ಆಯಿತು, ಹೋಗೋಣ ಎಂಬುದಾಗಿ ಹೋಗ್ತಾ ಇರ್ತಾರೆ. ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ಊರಿಗಾಗಿ ದೋಣಿಯಲ್ಲಿ ಹೋಗ್ತಾ ಇರುವಾಗ ರಾಜಕುಮಾರನು ನೀರಿಂದ ಬೀಳ್ತಾನೆ. ಅದೇ ರಾಜ ಇರ್ತಾನಲ್ಲ, ಅವ್ರ ಮಗ ನೀರಿಂದ ಬಿದ್ದ್ಬಿಡ್ತಾನೆ. ಬಿದ್ದಿದ ತಕ್ಷಣ ರಾಜನೇ, ಅಲ್ಲಿ ಸೈನಿಕರು ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಮತ್ತೆ ಮಂತ್ರಿಗಳು ಇರ್ತಾರೆ, ಯಾರನ್ನು ಆ ಕಡೆ ಈ ಕಡೆ ತಿರುಗಿ ನೋಡಿರ್ಲಿಲ್ಲ. ಸ್ವಂತ ಮಗನು ಬಿದ್ದಿದ ತಕ್ಷಣ ರಾಜನೇ ನೀರಿನೊಳಗೆ ಹಾರಿ ಆ ಮಗನನ್ನು ರಕ್ಷಿಸುತ್ತಾನೆ. ಆ ಮಗನನ್ನು ಮೇಲೆ ತರುವಾಗ ಅದು ಅಲ್ಲಿರುವುದು ಮಗನಲ್ಲ, ಮಗನಂತೆ ಇರುವ ಗೊಂಬೆ ಆಗಿರುತ್ತದೆ. ಇದನ್ನು ಯಾರು ಮಾಡಿದ್ದು, ಈ ಗೊಂಬೆಯನ್ನು ಯಾರು ಇಲ್ಲಿ ಹಾಕಿದ್ದು ಅಂತ, ರಾಜಕುಮಾರನಂತೆ ಇರುವ ಈ ಗೊಂಬೆಯನ್ನು ಯಾರು ಹಾಕಿದ್ದು ಅಂತ ಕೇಳುವಾಗ, ಅವಾಗ ಆ ಮಂತ್ರಿಯು ನಾನೇ ಹಾಕಿದ್ದೆ ಎಂಬುದಾಗಿ ಹೇಳುತ್ತಾನೆ. ಯಾಕೆ ಈ ತರ ಮಾಡಿದೆ ಎಂದುವಾಗ ಆ ಮಂತ್ರಿ ಹೀಗೆ ಎನ್ನುತ್ತಾನೆ, ಇಲ್ಲಿ ಸೈನಿಕರಿದ್ದಾರೆ, ಇಲ್ಲಿ ಮಂತ್ರಿಗಳಿದ್ದಾರೆ, ನೀವು ಇಷ್ಟು ಜನರಿದ್ದಾರೆ, ಅವರಿಗೆ ಹೇಳಿದ್ರೆ ನೀವೇ ಯಾಕೆ ಸ್ವಂತ ನಿಮ್ಮ ಮಗನನ್ನು ರಕ್ಷಿಸಲು ನೀವೇ ಹೋಗಿದ್ದೀರಲ್ಲ. ಅದೇ ರೀತಿಯಾಗಿ ದೇವರು ಹೆಂಗೆ ಇವ್ರನ್ನ ಎದುರು ನೋಡುತ್ತಾರೆ, ತಾನೇ ತನ್ನ ಮಕ್ಕಳನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ತಾನೇ ತನ್ನ ಸ್ವಂತ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟವನು ಎಂಬುದಾಗಿ ಈ ಸ್ಟೋರಿಯ ಮುಖಾಂತರ ನಾವು ನೋಡಿಕೊಳ್ಳಬಹುದು. ಮತ್ತೆ ಇನ್ನೊಂದು ವಾಕ್ಯವನ್ನು ನೋಡೋಣ. ರೋಮಾಪುರ ಬರೆದವರಿಗೆ 8:39. ಅಲ್ಲಿ ಲಾಸ್ಟ್ ಕೆಳಗಡೆ ಒಂದು ವಾಕ್ಯ ಇದೆ, ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದು ಅಗಲಿಸವೆಂದು ನಮಗೆ ನಿಶ್ಚಯ ಉಂಟು ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದು ಬೇರ್ಪಡಿಸಲು ಸಾಧ್ಯವಿಲ್ಲ. ಅಂದರೆ ದೇವರ ಪ್ರೀತಿ ಅಮೂಲ್ಯವಾದದ್ದು.
ಅದು ಸಾಮಾನ್ಯ ಪ್ರೀತಿ ಅಲ್ಲ. ಮನುಷ್ಯರ ತರ ಇವತ್ತೊಂಥರ ನಾಳೆ ಒಂಥರ ಇರುವುದಿಲ್ಲ. ಆ ಎ- ಎಲ್ಲ ಕಾಲದಲ್ಲೂ ಪ್ರೀತಿ ಶಾಶ್ವತವಾದ ಪ್ರೀತಿ ಎಂಬುದಾಗಿ ನೋಡುತ್ತೇವೆ ನಾವು. ಅದನ್ನು ಯಾರ ಕೈಯಿಂದಲೂ ಅಗಲಿಸಲು ಆಗುವುದಿಲ್ಲ. ಅಂದರೆ ಆ ಪ್ರೀತಿ ಆ ನಮಗೆ ದೇವರ ಕಡೆ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ. ಅಂದ್ರೆ ನಾರ್ಮಲ್ ಪ್ರೀತಿ ಅಲ್ಲ ದೇವರ ಪ್ರೀತಿ. ದೇವರ ಪ್ರೀತಿ ಅಮೂಲ್ಯವಾದದ್ದು. ಅಂದರೆ ನಾವು ಮನುಷ್ಯರು ಇವತ್ತಿರುವಂತೆ ನಾಳೆ ಇರುವುದಿಲ್ಲ. ನಾಳೆ ಯಾವತ್ತಾದ್ರೂ ಚೇಂಜ್ ಆಗ್ಬೋದು. ಆದ್ರೆ ದೇವರ ಪ್ರೀತಿ ಮಾತ್ರ ಎಂದಿಗೂ ಚೇಂಜ್ ಆಗೋದಿಲ್ಲ. ಅದು ಕೊನೆ ಎಂಡ್ ಆಫ್ ದ ಡೇ ಗಂಟ ಇರುತ್ತದೆ. ದೇವರ ಪ್ರೀತಿಯು ಮನುಷ್ಯನ ಮೇಲೆ ಕಮ್ಮಿ ಆಗುವುದೇ ಇಲ್ಲ. ಅದು ನಾವು ಎಲ್ಲಿವರೆಗೂ ನಾವು ಎಲ್ಲಿವರೆಗೂ ಇರುತ್ತೇವೋ ಅಲ್ಲಿವರೆಗೂ ದೇವರ ಪ್ರೀತಿ ನಮ್ಮ ಮೇಲೆ ಇರುತ್ತದೆ. ಮನುಷ್ಯನ ಪ್ರೀತಿ ಇವತ್ತಿರ್ತದೆ, ನಾಳೆ ಇರೋದಿಲ್ಲ. ತಂದೆ ತಾಯಿ ನಮ್ಮನ್ನು ಮರೆತರೂ ದೇವರು ನಮ್ಮನ್ನು ಮರೆಯುವುದಿಲ್ಲ. ತಂದೆ ತಾಯಿ ತಂದೆ ತಾಯಿಗಳು ಒಂದ್ಸತಿ ನಮ್ಮನ್ನ ಯಾವ್ದೋ ಒಂದು ವಿಷಯದಲ್ಲಿ ನಮ್ಮನ್ನ ಮಾಡ್ಬೋದು. ಅದೇ ದೇವರು ಮಾತ್ರ ಯಾವತ್ತಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಪ್ರೀತಿಯು ಅಮೂಲ್ಯವಾದದ್ದು. ರೋಮಪುರ ಬರೆದವರಿಗೆ 5:8 ಓದಿಕೊಳ್ಳೋಣ. ಅಂದ್ರೆ ನಾವು ಪಾಪಿಗಳಾಗಿದ್ದರೂ ಕೂಡ ದೇವರು ನಮಗಾಗಿ ಪ್ರಾಣವನ್ನು ಕೊಟ್ಟಿರುವುದರಲ್ಲಿ ನಮ್ಮ ಮೇಲಿನ ತನಗಿರುವ ಪ್ರೀತಿಯನ್ನು ಸಿದ್ಧತೆಪಡಿಸಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಅಂದ್ರೆ ಶಿಲುಬೆಯಲ್ಲಿ ನಮಗಾಗಿ, ನಾವು ಮಾಡಿದ ಪಾಪಗಳಿಗಾಗಿ, ನಾವು ಮಾಡಿದ ತಪ್ಪುಗಳಿಗಾಗಿ ಆತನು ದಂಡನೆಯನ್ನು ಅನುಭವಿಸಿ ಇರುತ್ತಾನೆ. ಅಂದರೆ ನಾವು ಮಾಡಿದ ಪಾಪಗಳಿಗೋಸ್ಕರ, ನಾವು ಮಾಡಿದ ತಪ್ಪುಗಳಿಗೋಸ್ಕರ ಆತನು ದಂಡನೆಯನ್ನು ಅನುಭವಿಸಿದನು. ಆತನ ದಂಡೆಯು ಸಾಮಾನ್ಯವಾಗಿದ್ದಿರಲ್ಲ. ಶಿಲುಬೆಯಲ್ಲಿ ಅನೇಕ ಯಾತನೆಯನ್ನು ಪಟ್ಟಿರುತ್ತಾನೆ. ಹೇಗೆ ಎಂಬುದಾದರೆ, ಶಿಲುಬೆಯಲ್ಲಿ ನಮಗೋಸ್ಕರ, ನಾವು ಮಾಡಿದ ತಪ್ಪುಗಳು, ನಾವು ಮಾಡಿದ ಪಾಪಗಳು, ನಾವು ಮಾಡಿದ ನಮಗೋಸ್ಕರ, ನಮ್ಮ ಮೇಲಿರುವ ಪ್ರೀತಿಗೋಸ್ಕರ, ನಾವು ಮಾಡಿದ ತಪ್ಪುಗಳಿಗೋಸ್ಕರ ಆತನು ಶಿಲುಬೆ ಮೇಲೆ ಬಲಿಯಾದನು ಎಂಬುದಾಗಿ ನೋಡುತ್ತೇವೆ. ಇದರಲ್ಲಿ ಶಿಲುಬೆಯ ಮೇಲೆ ಆತನು ಪಟ್ಟಿರುವ ವೇದನೆ ಮೇಲೆ ಒಂದು ನೋಡೋಣ. ದ ಫ್ಯಾಷನ್ ಆಫ್ ದಿ ಕ್ರೈಸ್ಟ್. ಅಂದ್ರೆ ನಾವು ವಾರ ಅದು ನೋಡಿರ್ಬೋದು ಟಿವಿಯಲ್ಲಿ. ಅದೇ ಕೊರಡೆಯಿಂದ ಹೊಡೆಯೋ ಒಂದು ಇದಿದೆ, ಆ ಸೀನ್ ಇದೆ, ಅದನ್ನ ನೋಡಿರ್ಬೋದು ಎಲ್ಲರೂ. ಕೊರಡೆಯಿಂದ ದೇವ್ರನ್ನ ಶಿಕ್ಷೆ ಮಾಡಿರುವ ಸೀನ್ ಎಲ್ಲರೂ ನಾವು ನೋಡಿರ್ಬೋದು. ಅದನ್ನು ಶೂಟ್ ಮಾಡ್ತಾ ಇರ್ತಾರೆ ಒಂದು ಇದರಲ್ಲಿ, ಅದನ್ನು ಶೂಟ್ ಮಾಡ್ತಿರ್ತಾರೆ. ಆ ಶೂಟ್ ಮಾಡ್ತಿರುವಾಗ ಅದೊಂದು ಸೀನ್ ಇದೆ ಅಲ್ಲ, ಕೊರಡೆಯಿಂದ ಹೊಡೆಯೋ ಸೀನ್. ಒಂದ್ಸತಿ ಆ ಕೊರಡೆಯಿಂದ ಬಿಡಿಸಿದ್ರೆ 16 ಜಾಗದಲ್ಲಿ ಅದು ಸೀಳತ್ತಂತೆ. ಒಂದ್ಸತಿ ಕೊರಡೆಯಿಂದ ಹೊಡೆದ್ರೆ ಅದು 16 ಕಡೆ ಅದು ಗಾಯವಾಗುತ್ತದೆ ಎಂಬುದಾಗಿ ನೋಡಬಹುದು. ಆ ಸೀನನ್ನು ಫಸ್ಟ್ನೇ ಸತಿ ಹೊಡೆಯುತ್ತಾರೆ. ಫಸ್ಟ್ ಟೇಕ್ ಆಗುತ್ತೆ. ಫಸ್ಟ್ನೇ ಸತಿ ಹೊಡೆಯುತ್ತಾರೆ, ಆತನು ಅದ್ಭುತವಾಗಿ ಆಕ್ಟಿಂಗ್ ಮಾಡುತ್ತಿರ್ತಾನೆ. 2ನೇ ಸತಿ ಹೊಡೆಯುತ್ತಾರೆ, ಇನ್ನ ಚೆನ್ನಾಗಿ ಬರುತ್ತದೆ. 3ನೇ ಸತಿ ಹೊಡೆಯುವಾಗ ಆತನಿಗೆ ಒದೆ ಬೀಳ್ಬಾರ್ದು ಅಂತೇಳಿ ಆರ್ಟಿಫಿಷಿಯಲ್ ಸ್ಕಿನ್ ಹಾಕಿರ್ತಾರೆ. ಅದು ಹಿಂಗ ರಿಯಲಿಸ್ಟಿಕ್ ಆಗಿ ಬರ್ಬೇಕಂತೇಳಿ ಆರ್ಟಿಫಿಷಿಯಲ್ ಸ್ಕಿನ್ ಹಾಕಿರುತ್ತಾರೆ. 3ನೇ ಸತಿ ಹೊಡೆಯುವಾಗ ಆ ಆರ್ಟಿಫಿಷಿಯಲ್ ಸ್ಕಿನ್ ದಾಟಿ ಒಳಗೆ ಹೋಗಿ ಚರ್ಮವನ್ನು ಕಿತ್ತು ಹೋಗುತ್ತದೆ. ಆಕ್ಟಿಂಗ್ ಮಾಡುತ್ತಿರುವಂತಹ ಜಿಮ್ ಕ್ಯಾನ್ವಿಸಲ್ ಅವರು ತಲೆ ಸುತ್ತಿ ಬಿದ್ದ್ಬಿಡ್ತಾರೆ. ಒಂದು ಒದೆ ಅದು ಆರ್ಟಿಫಿಷಿಯಲ್ ಸ್ಕಿನ್ ಒಳಗ್ ದಾಟಿ ಸೀಳಿ ಹೋಗುತ್ತದೆ. ಅದು ತಲೆ ಸುತ್ತಿ ಕೆಳಗ್ ಬಿದ್ದ್ಬಿಡ್ತಾರೆ ಅವರು. ಆಗಿದ ತಕ್ಷಣ ಅಲ್ಲಿರೋ ಸೆಟ್ ಅಲ್ಲಿ ಇರೋರೆಲ್ಲರೂ ಆಂಬ್ಯುಲೆನ್ಸ್ ಫೋನ್ ಮಾಡಿ ಆಂಬ್ಯುಲೆನ್ಸ್ ಇಂದ ಅವರು ಹೋಗ್ತಾರೆ. ಆಂಬ್ಯುಲೆನ್ಸ್ ಇಂದ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಅವಾಗ ಅವರು ಕೇಳುತ್ತಾರೆ, ಜಿಮ್ ಕ್ಯಾನ್ವಿಸಲ್ ಆ ಡೈರೆಕ್ಟರಿಗೆ ಕೇಳುತ್ತಾರೆ, ದೇವರು ನಿಜವಾಗಲೂ ಇಷ್ಟು ಯಾತನೆಯನ್ನು ಪಟ್ನ ಅಂತ. ನಾನು ಒಂದು ಒದೆಗೆ ನಾನು ತಡ್ಕೊಳಕ್ಕಾಗಿಲ್ಲ, ಒಂದು ಒದೆಗೆ ನನಗೆ 16 ಕಡೆ ಇದಾಕಿದ್ದಾರೆ, ದೇವರು ನಿಜವಾಗ್ಲೂ ಇಷ್ಟು ಯಾತನೆಯನ್ನು ಪಟ್ನ ಎಂಬುದಾಗಿ ಕೇಳುತ್ತಾನೆ. ಆವಾಗ ಮಿಲ್ ಗೆಮಿಸನ್ ಅಂದ್ರೆ ಆ ಡೈರೆಕ್ಟರ್, ಅಂದ್ರೆ ಯಾರು ದೇವರು ಪಟ್ಟಿರೋ ಶ್ರಮವನ್ನು ಇದರಲ್ಲಿ ನಾವು ಕೇವಲ 40% ಅಷ್ಟೇ ಇದರಲ್ಲಿ ನಾವು ತೋರಿಸಕ್ಕ ಆಗುವುದು. ಇನ್ನ ಅನೇಕ ಯಾತನೆಯನ್ನು ಯಾರಿಂದಲೂ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಆ ಡೈರೆಕ್ಟರ್ ಹೇಳುತ್ತಾನೆ. ಅವಾಗ ಜಿಮ್ ಕ್ಯಾನ್ವಿಸಲ್ ಅವರು ಆ ಪಾತ್ರ, ಯೇಸು ಕ್ರಿಸ್ತನ ಪಾತ್ರ ಯಾರು ಮಾಡಿರ್ತಾರೋ ಅವ್ರು ಅಲ್ಲೇ ಯೇಸು ಕ್ರಿಸ್ತನ
ಹಾಸ್ಪಿಟಲ್ ಬೆಡ್ ಮೇಲೆ ಆ ಮೊಣಕಾಲೂರಿ ದೇವರು ಸ್ವಂತ ರಕ್ಷಕನೆಂದು ಅಂಗೀಕರಿಸ್ತಾರೆ. ಇದರಿಂದ ನಾವು ಏನು ತಿಳ್ಕೊಳ್ಬಹುದೆಂದರೆ, ಆ ಶಿಲುಬೆಯಲ್ಲಿ ನಾವು ವಾರ ವಾರ ನೋಡುತ್ತೇವೆ, ತಿಂಗಳಿಗೊಂದ್ಸತಿ ಅದು ಇದನ್ನು ನೋಡುತ್ತೇವೆ, ದೇವರು ಈ ಇದನ್ನು ನೆನಪು ಮಾಡ್ಕೊಂತೇವೆ. ಅಂದ್ರೆ ನಾವು ತಿರುಗಿಸಿ ನಾವು ನೋಡುವಾಗ ದೇವರ ಪ್ರೀತಿ, ಇದೆಲ್ಲ ನೋಡುವಾಗ ನಾವು ದೇವರು ನಮಗೋಸ್ಕರ ಇಷ್ಟು ಪಟ್ಟಿದ್ದಾರೆ, ನಮಗೋಸ್ಕರ ಇಷ್ಟು ಯಾತನೆಯನ್ನು ಪಟ್ಟಿದ್ದಾರೆ, ನಮಗೋಸ್ಕರ ಶಿಲುಬೆಯಲ್ಲಿ ಇದಾಗಿದ್ದಾರೆ. ನಾವು ದೇವರಿಗೆ ಏನು ಮಾಡುತ್ತಿದ್ದೇವೆ? ನಾವು ದೇವರಿಗೋಸ್ಕರ, ನಮಗೋಸ್ಕರ ದೇವರು ಶಿಲುಬೆಯಲ್ಲಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಮಗೋಸ್ಕರ, ನಮ್ಮ ಮೇಲಿರುವ ಪ್ರೀತಿಗೋಸ್ಕರ, ನಮ್ಮ ಮೇಲಿರುವ ಪ್ರೀತಿಗೋಸ್ಕರ ನಾವು ದೇವರಿಗೆ ಏನು ಕೊಡುತ್ತಿದ್ದೇವೆ? ನಾವು ಆತನು ನಮಗೋಸ್ಕರ ಶಿಲುಬೆಯಲ್ಲಿ ತ್ಯಾಗ ಮಾಡಿದನು. ನಾವು ಅದರ ಬಲಿಯಾಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವ? ದೇವರಿಗೋಸ್ಕರ ನಾವೇನ್ ಮಾಡಿ ಸುವಾರ್ತೆ ಸಾಲುತ್ತಿದ್ದೇವ? ನಾವು ಅನೇಕ ಬಾರಿ ಕೆಲಸ ಅಂದ್ರೆ ಓದಲು ಅಲ್ಲಿ ಇಲ್ಲಿ ಹೋದಾಗ ನಾವು ದೇವರನ್ನೇ ಆ ಕಡೆ ಮರ್ತ್ ಬಿಡ್ತೇವೆ. ಅನೇಕ ಬಾರಿ ಅಂದ್ರೆ ಜ್ಞಾನನೇ ಮಾಡಿಕೊಳ್ಳೋದಲ್ಲ. ಅನೇಕ ಬಾರಿ ಸ್ಕೂಲಿಗೆ ಹೋಗೋದಾಗ್ಲಿ, ಕಾಲೇಜಿಗೆ ಹೋಗೋದಾಗ್ಲಿ, ಕೆಲ್ಸಕ್ಕೆ ಹೋಗೋದಾಗ್ಲಿ, ಅವಾಗ ದೇವರಂದ್ರೆ ನಮಗೆ ನೆನಪೇ ಆಗಲ್ಲ. ಆದರೆ ದೇವರು ನಮ್ಮನ್ನು ಒಂದು ಕ್ಷಣನು, ಒಂದು ಗಳಿಗೆನು, ಒಂದು ಸೆಕೆಂಡು, ಫ್ರಾಕ್ಷನ್ ಆಫ್ ಸೆಕೆಂಡು ದೇವರು ನಮ್ಮನ್ನು ಮರೆಯುವುದಿಲ್ಲ. ನಾವು ಪಾಪ ಮಾಡಿದರೂ ಅದನ್ನು ಮತ್ತೆ ನಾವು ಅರಿಕೆ ಮಾಡಿ ಮೀನ್ಸ್ ರಿಗ್ರೆಟ್ ಆಗಿ ಅದನ್ನು ಬಿಟ್ಟು ಬಿಡುವಾಗ ದೇವರು ಮತ್ತೆ ಆ ಮತ್ತೆ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ದಾವಿದನು ಪಾಪ ಮಾಡಿದ್ದರೂ ಕೂಡ ಆತನು ಮತ್ತೆ ಪಶ್ಚಾತ್ತಾಪ ಪಟ್ಟಿ ದೇವರ ಬಳಿ ಪ್ರಾರ್ಥನೆ ಮಾಡುವಾಗ ಆತನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. ನಾವು ಅನೇಕ ಬಾರಿ ಪಾಪಗಳನ್ನು ಮಾಡಿದಾಗ ಅನೇಕ ಬಾರಿ ನಾವು ದೇವರಿಂದ ದೂರ ಹೋಗ್ತೇವೆ. ದೇವರಿಂದ ನಾವು ಅನೇಕ ಬಾರಿ ದೂರ ಹೋಗಿದ್ದೇವೆ. ಅನೇಕ ಬಾರಿ ನಾವು ದೇವರನ್ನು ಮರೆತು ಹೋಗಿದ್ದೇವೆ. ಆದರೆ ದೇವರು ಮಾತ್ರ ನಮ್ಮನ್ನು ಒಂದು ಕ್ಷಣನು, ಒಂದು ನಿಮಿಷನು, ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಮನ್ನು ಮರೆಯುವುದಿಲ್ಲ. ಹಂಗೆ ಮರೆತು ಹೋಗಿದ್ದರೆ ನಾವು ಇರುತ್ತಾನೆ ಇರಲಿಲ್ಲ. ಅನೇಕ ಬಾರಿ ದೇವರ ಪ್ರೀತಿಯು ಅಮೂಲ್ಯವಾಗಿದೆ, ದೇವರ ಪ್ರೀತಿಯು ಶಾಶ್ವತವಾಗಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡಬಹುದು. ವಾಕ್ಯವನ್ನು ಹಂಚಿಕೊಳ್ಳಲು ಸಹಾಯ ಮಾಡಿದ ಸಭೆ ಪಾಲಕರಿಗೂ ದೇವರಿಗೂ ನನ್ನ ಕೃತಜ್ಞತೆಯನ್ನು